ನನಗೆ ತಿಳಿದ ಮಟ್ಟಿಗೆ ನಿಮ್ಮೆಲ್ಲರ ಪೆನ್ಷನ್ಸ್ಗಳು ಸ್ಟಾಪ್ ಆಗಿದೆ ಅಂತ ಕೇಳ್ಪಟ್ಟೆ, ಕರೆಕ್ಟಾ? ನಿಮಗೆಲ್ಲ ಯಾವುದೋ ಪೆನ್ಷನ್ ಬರ್ತಿತ್ತು ಅಂತ ಸಲ ಹೇಳ್ತೀರಾ ಕರೆಕ್ಟ್ ಬಗ್ಗೆ? ಯಾವ ಪೆನ್ಷನ್ ನಿಂತಿರೋದು ನಿಮಗೆ? ವೃದ್ಧಾಪ್ಯ ವೇತನ. ಹಾಂ, ಬೇರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪೆನ್ಷನ್ ನಿಂತಿರೋದು ಎಷ್ಟು ಚೆನ್ನಾಗಿದೆ ಸರ್? ಕನ್ನಡ ಬರೋದು ಓಲ್ಡ್ ಏಜ್. ಏನಾಗಿದೆ ಅಂತ ಫಸ್ಟು ವಿವರಿಸ್ತೀವಿ, ಆಮೇಲೆ ಒಬ್ಬೊಬ್ಬರು 13,300 ಅಷ್ಟು ನಮಗೆ ಪೆನ್ಷನ್ಗಳು ಕ್ಯಾನ್ಸಲ್ ಆಗಿದೆ. ಅದಕ್ಕೆ ವಿವಿಧ ಕಾರಣಗಳಿದ್ದಾವೆ. ಭಾಳಷ್ಟು ಜನ ಅವಾಗ ಪೆನ್ಷನ್ ಕಾರ್ಡ್ಸ್ ಮಾಡಿಸಿದಾಗ ಅಂಡರ್ ಏಜ್ ಇರ್ತಾರೆ, 60 ವರ್ಷ ಆಗಿಲ್ಲ ಅಂದ್ರೂ ಕಾರ್ಡ್ ತೊಗೊಂಡಿರೋರು ಇದ್ದಾರೆ. ಸುಮಾರು ಜನ APL ಕಾರ್ಡ್ ಹೋಲ್ಡರ್ಸ್ ಅಂತ ಹೇಳ್ತೀವಿ ನಾವು. ಸೊ BPL ಇಲ್ಲದೇ ಇದ್ರೂ BPL ಅಂತ ಹೇಳ್ಬಿಟ್ಟು BPL ಕಾರ್ಡ್ ತೊಗೊಂಡು ಮಾಡಿಸ್ಕೊಂಡಿರೋ ಇದ್ದಾರೆ ಪೆನ್ಷನ್ಗಳು. ಆಮೇಲೆ ಹ್ಯಾಂಡಿಕ್ಯಾಪ್ ಇಲ್ಲ ಅಂದ್ರೂ ಅಷ್ಟು ನಿಗದಿತ ಪರ್ಸೆಂಟ್ ಇಲ್ಲ ಅನ್ನೋ ಮಾಡಿಸಿರೋ ಇದ್ದಾರೆ. ಈ ಥರ ಭಾಳಷ್ಟು ಬೋಗಸ್ ಕಾರ್ಡ್ಸ್ಗಳು ಇದೆಲ್ಲ ಆಗಿದೆ. ಇದೆಲ್ಲ ಬೋಗಸ್ ಕಾರ್ಡ್ಸ್ಗಳನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಕ್ರಮ ಕೈಗೊಂಡು ನಮಗೆ ಸೆಂಟ್ರಲ್ ಡೇಟಾಬೇಸಿಂದನೇ ಒಂದು ಲಿಸ್ಟ್ ಬಂತು, ಇಡೀ ಸ್ಟೇಟ್ ವೈಸು. DC ಆಫೀಸರು ನಮಗೆ ಶೇರ್ ಆಗಿರ್ತದೆ. ಅದರಲ್ಲಿ ನಮಗೆ ಕೊಟ್ಟಿರೋದು ಇಷ್ಟು ವೆರಿಫೈ ಮಾಡೋದಕ್ಕೆ 14,136. ತಮಿಳಲ್ಲಿ ಎಷ್ಟು ಹೇಳ್ತಾರಪ್ಪ? 14,136 14,136 ಕೇಸಸ್ನ ಡೌಟ್ಫುಲ್ ಕೇಸಸ್ ಅಂತ ಬಂತು. ಅಂದರೆ ಅಷ್ಟನ್ನು ಕ್ಯಾನ್ಸಲ್ ಮಾಡಿ ಅನ್ನೋದೇನಿಲ್ಲ, ಡೌಟ್ಫುಲ್ಲು, ನಮಗೆ ಇದು ಜೆನ್ಯೂನ್ ಇಲ್ಲ. ಯಾಕಂದರೆ ಎಷ್ಟೊಂದು ಜನ 60 ವರ್ಷ ಆಗಿಲ್ಲ ಅಂದರೆ ಈ ಥರ ಬಂದಿರೋ ಚಾನ್ಸಸ್ ಇದೆ ಅನ್ನೋದೊಂದು ಬಂತು ನಮಗೆ. ಸೊ ಈ ಥರ ಕೇಸ್ನ ವೆರಿಫೈ ಮಾಡೋದು. ಅದಕ್ಕೆ ಅವನ್ನ ಕರ್ಕೊಂಡು ಕೂರಿಸ್ಕೊಂಡಿದ್ದೀವಿ, ಜನರಿಗೆ ಅರ್ಥ ಆಗಲಿ ಅಂತ. ಹೇಳ್ತೀವಿ ನಿಮ್ಗೆ ಫಸ್ಟು. ಸೊ 14,136 ಏನು ಡೌಟ್ಫುಲ್ ಕೇಸಸ್ ಅಂತ ವೆರಿಫೈ ಮಾಡಿ ಅಂತ ಬಂತು. ಸೊ ನಮ್ಮ ಏನು ಮಾಡಿ VRAಗಳಿಗೆಲ್ಲ ಅದನ್ನು ಲಾಗಿನ್ ಕೊಟ್ಟಿದ್ದಾರೆ ವೆರಿಫೈ ಮಾಡೋಕ್ಕೆ. ಎಲ್ಲ ಅವರವರ ಸರ್ಕಲ್ ವೈಸಲ್ಲಿ ಇಷ್ಟ ಹೋಗುತ್ತೆ, ಯಾರ್ಯಾರು ಎಲ್ಲಿ ವಾಸ ಇರ್ತೀರಿ ಅದನ್ನ ವೆರಿಫೈ ಮಾಡ್ತಾರೆ ಮನೆಗೆ ಬಂದು ನೀವು ಕೊಡೋ ಡಾಕ್ಯುಮೆಂಟ್ಸ್ ಮೇಲೆ. ಅದ್ರ ಬೇಸಿಸ್ ಮೇಲೆ ಎಷ್ಟೊಂದು ಡೌಟ್ಫುಲ್ ಇನ್ನೇನು ಅಂತ ಕ್ಯಾನ್ಸಲ್ ಆಗಿದೆ ಫಸ್ಟ್ ರೌಂಡು. ಇವೆಲ್ಲದೂ ಸರಿ ಮಾಡೋದಕ್ಕೂ ಒಂದು ಸೊಲ್ಯೂಷನ್ ಇದೆ. ಏನು ಸೊಲ್ಯೂಷನ್ ಅಂದರೆ ಎಲ್ಲರಿಗೂ ಒಂದು ನೋಟಿಸ್ ಅಂತ ಕೊಡ್ತೀವಿ ನಾವು, ತಿಳುವಳಿಕೆ ಪತ್ರ ಕೊಡ್ತೀವಿ. ಈ ಥರ ಒಂದು ತಿಳುವಳಿಕೆ ಪತ್ರ ಇರ್ತದೆ, ಕಾಣಿಸುತ್ತಾ? ಈ ಥರದೆಲ್ಲ ನಿಮಗೆ 30 ದಿವಸ ಟೈಮ್ ಕೊಡ್ತೀವಿ ನಾವು. 30 ದಿವಸದೊಳಗೆ ನಿಮ್ಮ ಹತ್ರ ಏನೇನು ದಾಖಲೆಗಳಿದೆ, ನೀವು ಓಲ್ಡ್ ಏಜ್ ಇದ್ದರೆ ನಿಮ್ಮದು ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಮದು BPL ಕಾರ್ಡ್ ಇರ್ಬೋದು, ಈ ಥರ ಎಲ್ಲ ದಾಖಲಾತಿಗಳನ್ನ 30 ಡೇಸ್ ಟೈಮ್ ಕೊಡ್ತೀವಿ. ಅಷ್ಟರೊಳಗೆ ನೀವು ಬೆನಿಫಿಟ್ ಸಿಗೋದಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಒಂದು ಪ್ರಾವಿಷನ್ ಇದೆ. ಸೊ ಅದಕ್ಕೆ ನಿಮಗೆ ಎಲ್ಲರಿಗೂ ಎಷ್ಟನ್ನದು ಇನ್ಎಲಿಜಿಬಲ್ ಇದೆ ಅಷ್ಟೊಂದು ನೋಟಿಸ್ ಸರ್ವ್ ಮಾಡೋ ಕಾರ್ಯ ಆಗುತ್ತೆ. ಇವಾಗ ಯಾರು ಈ ಪೆನ್ಷನ್ಸ್ ಸೌಲಭ್ಯ ಎಲಿಜಿಬಲ್ ಆಗ್ತಿದೆ. 32,000 ದಾಟ್ತು ಅಂದರೆ ನಿಮ್ಗೆ ಯಾವುದೇ ರೀತಿ ಸೌಲಭ್ಯಕ್ಕೆ ಸಿಗೋದಿಲ್ಲ. ಇದು ವಾಸ್ತವಾಂಶ. ಇಲ್ಲಿ ಬಂದು ತಾಲೂಕು ಕಚೇರಿ ಮುಂದೆ ಬಂದು ನೀವು ನಿಂತ್ಕೊಂಡು ಪೆನ್ಷನ್ ಆಗ್ತಿಲ್ಲ ಅದಿಲ್ಲ ಅಂದರೆ ನಿಮಗೆ ಪ್ರಯೋಜನ ಇಲ್ಲ. ಯಾಕಂದರೆ ಇದು ಸರ್ಕಾರದ ಪಾಲಿಸಿ ಇರೋದ್ರಿಂದ ಅದಷ್ಟು 60,000 ಎಲಿಜಿಬಲ್ ಇರಲ್ಲ, 32,000 ದಾಟಿದ್ರೆ ಎಲಿಜಿಬಿಲಿಟಿ ಇರಲ್ಲ. ನಿಮ್ಮ ರೇಷನ್ ಕಾರ್ಡ್ ಎಷ್ಟು ಜನ ಇದ್ದಾರೆ? ರೇಷನ್ ಕಾರ್ಡ್ ಸಿಂಗಲ್ ರೇಷನ್ ಕಾರ್ಡ್ ಎಲ್ಲ ಜನಕ್ಕೆ ನೀವು ದಾಖಲೆ ಮಾಡಿ, ಇನ್ನೇನು ಸಮಸ್ಯೆ ಆಗಲ್ಲ. ಯಾರಿದ್ದಾರೆ ಅವ್ರಿಗೆ ಟಾರ್ಗೆಟ್ ಮಾಡೋದು. ಯಾಕಂದರೆ ಗೌರ್ಮೆಂಟ್ ಬೇರೆ ಬೇರೆ ಫೆಸಿಲಿಟಿ ಕೊಡ್ತಾರೆ, ಫ್ರೀ ಬಸ್ ಸ್ಕೀಮ್ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ವಿವಿಧ ಯೋಜನೆಗಳಿದೆ. ಹಾಗಾಗಿ ಜನರಿಗೆ ಅನುಕೂಲ ಆಗ್ತಾಯಿದೆ ಬೇರೆ ಯೋಜನೆಗಳಿಂದ. ಇದು ಅತ್ಯಂತ ಬಡವರಿಗೆ ಇರಲಿ, ಸೀಮಿತವಾಗಿರಲಿ ಅನ್ನೋ ಕಾರಣ ಅಷ್ಟೇ. ಕ್ಯಾನ್ಸಲ್ ಆಗಿದೆ ಅಂತ ಬಂದು ಡೈಲಿ ನೀವು ತಾಲೂಕು ಆಫೀಸ್ ಮುಂದೆ ಬಂದ್ರೂ ಸುಮ್ಮನೆ ಪ್ರಯೋಜನ ಇಲ್ಲ, ಸುಮ್ಮನೆ ನಿಮಗೆ ಅದು ತೊಂದರೆ. ಅದ್ರ ಬದಲು ತಿಳುವಳಿಕೆ ನೋಟಿಸ್ ಕೊಟ್ಟು ನೀವು ಡಾಕ್ಯುಮೆಂಟ್ಸ್ ಕೊಡಿ, ಇನ್ನೊಂದು ನಾವು ವೆರಿಫೈ ಮಾಡಿಬಿಟ್ಟು ನೀವು ಎಲಿಜಿಬಲ್ ಇದ್ದರೆ ಕೊಡ್ತೀವಿ. ಅದರದ್ದೇ ಭಾಳ ಸ್ವಲ್ಪ ಅದಕ್ಕೆ ರೇಷನ್ ಕಾರ್ಡ್ ಸ್ಟಾಪ್ ಮಾಡಿದ್ದಾರೆ, ಹೊಸ ರೇಷನ್ ಕಾರ್ಡ್ ಬಿಡ್ತಾ ಇಲ್ಲ, ಬರೀ ಸೇರ್ಪಡೆ ಬಿಟ್ಟಿದ್ದಾರೆ ಅಷ್ಟೇ. ಚಿಕ್ಕ ಮಕ್ಕಳು ಸೇರಿಸ್ಕೊಳ್ಳೋದಕ್ಕೆ ಮತ್ತು ಹೆಸರು ತೆಗೆಸೋದಕ್ಕೆ ಮಾತ್ರ ಆಪ್ಷನ್ ಬಿಟ್ಟಿದ್ದಾರೆ. ಹೊಸ ಕಾರ್ಡ್ ಬಿಟ್ಟಿಲ್ಲ, ಹೊಸ ಕಟ್ಬಿಟ್ಟಿಲ್ಲ. ಅದು ಹೇಳ್ಬೋದು, ಕ್ಯಾನ್ಸಲ್ ಮಾಡ್ಬೋದು, ಡೆತ್ ಆಗಿದ್ದು ಮಾತ್ರ ಕ್ಯಾನ್ಸಲ್ ಮಾಡ್ಬೋದು. ಮತ್ತೆ ಒಂದು ಕಡೆ ಶಿಫ್ಟ್ ಆಗಿರ್ಬೇಕು. ಅವ್ರದ್ದು ಆಧಾರ್ ಕಾರ್ಡ್ ಅಡ್ರೆಸ್ ಕಂಪಲ್ಸರಿ ಚೇಂಜ್ ಆಗಿರ್ಬೇಕು. ಚೇಂಜ್ ಆಗಿರ್ಬೇಕು ಸರ್. ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿದ್ರೆ ಮಾತ್ರ ನಾವು ರಿಜಿಸ್ಟರ್ ಮಾಡ್ತೀವಿ, ಇಲ್ಲಂದ್ರೆ ಮಾಡಕ್ಕೆ ಕೇಳಿಸ್ಕೊಳ್ಳಮ್ಮ ನೀವೇ. ಅವ್ರು ಹೇಳ್ತಾರೆ తీయాలి అంతగిన ఫస్ట్ ఆధార్ కార్డ్ అడ్రస్ చేంజ్ చేయించుకొని రావాలా. ఇప్పుడు నాది కేజీఎఫ్, నేనేమో కుప్పం పోతా ఉంటే మాత్రం చేంజ్ చేయించు, కుప్పం నుంచి వచ్చింది అక్కడికి చేంజ్ చేయించు, ఊరికైనా చేంజ్ చెప్తే కయ్యలేదు. అక్కడ చేంజ్ చేయించుకుంటా ಅಡ್ರೆಸ್ ನಿಮ್ಮ ಮಗ ನೋಡಮ್ಮ, ಅಥವಾ ನಿಮ್ದು ಮಗದು ಇಲ್ಲಿ ವಾಸ ಇಲ್ಲ, ಮದುವೆ ಮಾಡ್ಕೊಂಡು ನಿಜವಾಗ್ಲೂ ట్యాక్స్ అయింది అనేసి ఏపీలో అయిపోయింది కార్డ్స్, దాంట్లో కార్డులో పేరు తీసుకొచ్చలేదు. ఏపీలో 723 ಇದೆ ಸರ್.
ಅದು ಇನ್ಕಮ್ ಟ್ಯಾಕ್ಸ್ GST APL ಆಗಿದೆ. 770 ಇನ್ಕಮ್ ಟ್ಯಾಕ್ಸ್ ಡೇಟಾಬೇಸ್ ಅಲ್ಲಿ కొంతమంది ఎర్ కార్డు అంటారు, ఏపీఎల్ కార్డు. ಹೊಸ ಕಾರ್ಡ್ అంటే గ్రీన్ కార్డు, అది BPL. ఎర్ కార్డు అంటే APL కార్డు. ఈ APL కార్డులో వాళ్ళు కొడుకులు వచ్చి బెంగళూరులో యాభై కంపెనీలో పనిచేస్తూ ఉంటారు. వాళ్ళని గవర్నమెంట్ ఏం చేస్తూ ఉంటారు, ట్యాక్స్ కడతా ఉంటారు అనేసి అట్లా వాళ్ళది ఎర్ కార్డు చేసింది. అట్లా వాళ్ళది ఇప్పుడు గవర్నమెంట్ ఇంకా శాంక్షన్ లేదు. అట్లా వాళ్ళ కార్డులో ఏ పేరు తీసేదాం కానీ ఏమైనా కానీ తీసేదాం తేయలేదు. అట్లా దృష్టిపెట్టి ఈ BPL కార్డులో మాత్రము పెండ్లై ఎవరైతే వెళ్ళిపోయింటారో, పెండ్లై బిడ్ లైట్ ఇది మాకు కొత్తగా ఇల్లు కావాలని మేనేజర్ క్వశ్చన్ అట్లా మాకు పేరు తీస్తారు. ఊరితో APL కార్డు దాకా వచ్చేస్తుంది, వీళ్ళు ట్యాక్స్ కడతా ఉన్నారు అనేసి. అట్లా వాళ్ళది పేరు తీసే కయ్యలేదు. ತಮಿಳ್ నాకు వచ్చలేదు, తెలుగు చెప్పిನಾನೆ ನಾನು ಕಲಿತು ತಿಳ್ಕೊಂಡು ಅಂತೆ. ಯಾವ ಪೆನ್ಷನ್ 32,000ಕ್ಕಿಂತ ಮೇಲ್ಪಟ್ಟಿರೋ ಪೆನ್ಷನ್ಗಳನ್ನ ಸ್ಥಗಿತಗೊಳಿಸಿದ್ದಾರೆ. ಅಂದ್ರೆ ಅವರು ಸರ್ಕಾರ ಸುತ್ತಲೆಯಂತೆ ಅವರ ಕುಟುಂಬದ ಆದಾಯ, ಹಳ್ಳಿ ವ್ಯಕ್ತಿಯ ಆದಾಯ ಅಂತ ಹೇಳ್ತಿಲ್ಲ, ಕುಟುಂಬದ ಆದಾಯ 32,000 ಮೇಲ್ಪಟ್ಟಿರೋದನ್ನ ಈಗ ಸ್ಥಗಿತ ಮಾಡಿದ್ದಾರೆ. ಅದನ್ನ ಮತ್ತೆ ಮರುಪರಿಶೀಲನೆ ಮತ್ತೆ ನಿಮ್ಮ ಹತ್ರ ಬಂದ್ಬಿಟ್ಟು ಇಂಟಿಮೇಷನ್ಸ್ ಕೊಡ್ತೀವಿ. ಅದನ್ನ ಇಂಟಿಮೇಷನ್ಸ್ ಕೊಟ್ಟು ಸ್ಲಿಪ್ಸ್ ಬರುತ್ತೆ, ಆ ತಿಳುವಳಿಕೆ ಪತ್ರ ನೀವು ತಗೊಂಡು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇಂಟಿಮೇಷನ್ಸ್ ಇದರಲ್ಲೇ ಹಾಕಿದ್ದಾರೆ. ಮಧ್ಯಂತರ ಸರ್ಕಾರ ಸುತ್ತೋಲೆ ಸಂಖ್ಯೆ ದಿನಾಂಕ 13 ಎಲ್ಲ ಹಾಕಿದ್ದಾರೆ. ಇದರಲ್ಲಿ ನಿಮಗೆ 30 ಡೇಸ್ ಟೈಮ್ ಇರುತ್ತೆ. ಇಂಟಿಮೇಷನ್ಸ್ ತಗೊಂಡಿಲ್ಲ 30 ಡೇಸ್ ಟೈಮ್ ಇರುತ್ತೆ. ಆ 30 ಡೇಸ್ ಟೈಮಲ್ಲಿ ನೀವು ಬಂದ್ಬಿಟ್ಟು ಅಗತ್ಯವಾದ ದಾಖಲೆಗಳನ್ನು ನಮಗೆ ಒದಗಿಸಿದಲ್ಲಿ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಿಕೊಂಡು ನಿಮ್ಮ ಪೆನ್ಷನ್ಯನ್ನು ಮುಂದುವರಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುತ್ತಾರೆ. ಅದು ಏನಂತ ಹೇಳಿದ್ರೆ ಕುಟುಂಬದ ಆದಾಯ ಬಂದ್ಬಿಟ್ಟು 32,000 ಮೇಲ್ಪಟ್ಟು ಇರಬಾರ್ದು. ಈಗ ಒಂದು ಫ್ಯಾಮಿಲಿಯಲ್ಲಿ 4 ಜನ ಇರ್ತಾರೆ, ಮಕ್ಳು 2-3 ಗಂಡು ಮಕ್ಳು ಇರ್ತಾರೆ, ಅವ್ರದ್ದು ದುಡಿತಾ ಇರ್ತಾರೆ, ಅವ್ರದ್ದು ಇನ್ಕಮ್ ಕರೆಕ್ಷನ್ಸ್ ಮಾಡಿ ಅಂತ ಹೇಳಿದ್ರೆ ಅದನ್ನ ನಮ್ಗೆ ಕಷ್ಟ ಅದನ್ನೇ ಅರ್ಹರಾಗಿರೋದನ್ನ ಮಾಡಿಸ್ಕೊಡ್ತೀವಿ. ಇವಾಗ ಸಿಂಗಲ್ ರೇಷನ್ ಕಾರ್ಡ್ ಇರ್ತಾರೆ, ಅವ್ರು ಒಬ್ಬೇ ಇರ್ತಾರೆ, ಅದನ್ನ ನಾವು ಮಾಜರ್ ಮಾಡಿ ಕೊಡ್ತೀವಿ. ಹೆಣ್ಮಕ್ಳು ಇರ್ತಾರೆ, ಮದುವೆಯಾಗಿ ಅವ್ರು ಹೊರಟಿರ್ತಾರೆ ಮನೆಯಿಂದ, ಬಟ್ ರೇಷನ್ ಕಾರ್ಡ್ ಅಲ್ಲಿ ಇನ್ನೂ ಮುಂದುವರಿತಾ ಇರ್ತಾರೆ, ಬಟ್ ಅವರು ಅಂದ್ರೆ ಮನೇಲಿ ಇರಲ್ಲ, ಅದನ್ನ ವೆರಿಫಿಕೇಶನ್ ಮಾಡಿ ಕೊಡ್ತೀವಿ. ನಮ್ಗೆ ಏನಾದ್ರೆ ಗಂಡು ಮಕ್ಕಳು ಕೆಲ್ಸಕ್ಕೆ ಹೋಗ್ತಿದ್ದಾಗ ಅವ್ರದ್ದು ಇನ್ಕಮ್ ಕರೆಕ್ಷನ್ಸ್ ಮಾಡಿ ಕೊಡಿ ಅಂತ ಹೇಳಿದಾಗ ಅದು ನಮ್ಗೆ ಅಸಾಧ್ಯವಾದ ಕೆಲಸ. ಅದನ್ನೇ ಈಗ ನಿಮ್ದೇ ಇನ್ಕಮ್ ಕಡಿಮೆ ಮಾಡಬೇಕು, ನಿಮ್ದು ಯಾಕಂದ್ರೆ ನೀವು ಪೆನ್ಷನರ್ಸ್ ಆಗಿರ್ತೀರಾ, ನಿಮ್ಮ ಮಕ್ಕಳು ಕೆಲವರು ನೋಡ್ತಾ ಇರಲ್ಲ, ಆಯ್ತಾ, ಅಂಥದ್ದೇ ನಾವು ರೆಡಿ ಮಾಡಿಸಿ ಕೊಡ್ತೀವಿ. ನಮ್ಮ ಮಕ್ಕಳದ್ದು ಇನ್ಕಮ್ ಕರೆಕ್ಷನ್ ಮಾಡಿಕೊಡಿ ಅಂತ ಹೇಳಿದ್ರೆ ಅದನ್ನ ಆಗಲ್ಲ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀವಿ ಅಷ್ಟೇ. ಈಗ ನಿಮ್ದೇ ಕರೆಕ್ಷನ್ ಮಾಡ್ಬೇಕಂದ್ರೆ ನಾವು ಕೊಡ್ತೀವಿ, ಯಾಕಂದ್ರೆ ನೀವು ಪೆನ್ಷನರ್ಸ್ ನಮ್ಗಿಂತ ನಾವೆಲ್ಲ ಚಿಕ್ಕ ಮಕ್ಕಳು, ನಿಮ್ಗೆ ಅದನ್ನ ನಾವು ಕೊಡ್ತೀವಿ. ಸರ್ಕಾರ ಸೌಲಭ್ಯ ಕೊಡೋದು ಅದನ್ನ ಕೊಡ್ತೀವಿ, ಆದ್ರೆ ನಿಮ್ಮ ಮಕ್ಕಳದ್ದು ಕೊಡಿ ಅಂತ ಹೇಳಿದ್ರೆ ಅದು ನಮಗೆ ಆಗಲ್ಲ. ಅದನ್ನು ಹೇಳ್ಬಿಡ್ತೀವಿ. ಫಸ್ಟ್ ತಿಳುವಳಿಕೆ ಪತ್ರ ತಗೊಳ್ಳಿ. ಇದು ಇಲ್ಲಿ ಎಲ್ಲ ಕಡೆನೂ ಇದಾಗಿದೆ, ನಮ್ಮ ಜಿಲ್ಲೆಯಲ್ಲಿ ಪೂರ್ತಿ ಆಗಿದೆ, ಸ್ಟೇಟಲ್ಲೂ ಆಗಿದೆ. 23 ಲಕ್ಷ ಏನೋ ಇದು ಮಾಡಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಬಂದ್ಬಿಟ್ಟು 94,000 ವೆರಿಫಿಕೇಶನ್ಸ್ ಅಂತ ಬಂದಿದೆ. ನಮ್ಮ ಇದರಲ್ಲಿ ತಾಲೂಕಲ್ಲಿ 13,000 ಇದೆ. ಸೊ ಎಲ್ಲ ತಿಳುವಳಿಕೆ ಪತ್ರ ತಗೊಳ್ಳಿ. ತಿಳುವಳಿಕೆ ಪತ್ರ ತಗೊಂಡು ನಿಮ್ಮ ಅಗತ್ಯದ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಮತ್ತೆ ಈ ತರ ಬಂದ್ಬಿಟ್ಟು ಯಾರು ಇನ್ಕಮ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡು ನಮ್ಗೆ ಹೇಳಿ, ನಾವು ಕರೆಕ್ಷನ್ಸ್ ಮಾಡಿ ನಿಮ್ಗೆ ಕೊಡ್ತೀವಿ. ತಗೊಂಡು ಬಂದು ನಮ್ಮ ಕೃಷ್ಣಮೂರ್ತಿ ಅವರು ಆಪರೇಟರ್ ಇರ್ತಾರೆ, ಅವ್ರ ಹತ್ರ ಕೊಡಿ. ಅವರು ಎಲ್ರಿಗೂ ಸ್ಟಾಪ್ ಆಗಿದೆ, ಆಯ್ತಾ. ಸರ್ಕಾರ ಮುಂದುವರಿಯುತ್ತೆ, ನೀವು ಡಾಕ್ಯುಮೆಂಟ್ಸ್ ಕೊಟ್ಟರೆ ಮುಂದುವರಿಯುತ್ತೆ.